ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಿಗ್ಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೇನೆ. ಸ್ವಲ್ಪ ಯಾವಾಗಲೂ ಬ್ಯುಸಿ ಆಗ್ತಿರ್ತೇನೆ, ಅದಕ್ಕೆ ಸ್ವಲ್ಪ ಇವತ್ತು ಮಾರ್ನಿಂಗ್ ಸ್ಟಾರ್ಟ್ ಮಾಡುವಂತ ಇತ್ತು. ಇವತ್ತು ಸ್ವಲ್ಪ ಫ್ರೀ ಆಗಿದ್ದೆ, ಬೇಗ ಎದ್ದಿದ್ದೇನೆ. ಬೇಗ 7 ಗಂಟೆಗೆ ಎದ್ದಿದ್ದೇನೆ. ಅದಕ್ಕೆ ಸ್ವಲ್ಪ ವ್ಲಾಗ್ ಸ್ಟಾರ್ಟ್ ಮಾಡುವ ಅಂತ. ಓಕೆ, ಬನ್ನಿ. ಇವತ್ತೆಂತ ಆಗ್ತದೆ, ಮಾರ್ನಿಂಗ್ ಟು ನೈಟ್ ಎಂತ ಆಗ್ತದೆ ಎಲ್ಲ ತೋರಿಸ್ತೇನೆ. ಓಕೆ ಓಕೆ. ಕೆಲವೊಂದು ಮಲಗಿದ್ದಾವೆ, ಕಾಲು ಕುತ್ತ ಮಾಡಿ ಮಲಗಿದ್ದಾವೆ. ಕೆಲವೊಂದು ಬ್ರೌನಿಯ ಬೆಡ್ ನೋಡಿದ್ರೆ ಬೈತಾಳೆ. ಈಗ ನೋಡಿದ್ರೆ ಬೈತಾಳೆ, ಜಗಳನೆ. ಮತ್ತೆ ಹೇಳ್ಬೇಕಂತ ಇಲ್ಲ, ಮತ್ತೆ ಬಂದು ಫುಲ್ಲು ಫೈಟ್ ಇಬ್ಬರದ್ದು ಸೇರಿಸಿ. ತಿಂಡಿಗೆ ರೆಡಿಯಾಗಿದೆ, ತಿಂಡಿ ಮಾಡಬೇಕೀಗ. ಇದು ನಮ್ಮದು ಓಡ್ಪಾಲೆ. ನಾವು ಓಡ್ಪಾಲೆ ಅಂತ ಹೇಳೋದು, ಮತ್ತೆ ನೀವೆಂತ ಹೇಳೋದು ಅಂತ ಗೊತ್ತಿಲ್ಲ ನನಗೆ. ಓಡ್ಪಾಲೆ. ಇನ್ನು ಚಟ್ನಿ ಒಂದು ರೆಡಿ ಆಗಬೇಕು. ಓಕೆ ಓಕೆ ಫ್ರೆಂಡ್ಸ್, ನಾನು ಚಟ್ನಿ ಆಯಿತು, ಉಪ್ಪು ಹಾಕಿದ್ದೇನಲ್ಲ, ಹಾಕಿದೆ. ಚಟ್ನಿ ಆಯಿತು. ಈಗ ಒಂದು ರೊಟ್ಟಿ ಓಡ್ಪಾಲೆ ಮಾಡ. ಇದು ಪುತ್ತೂರು ಜಾತ್ರೆಯಿಂದ ತಗೊಂಡು. ನಮ್ಮಲ್ಲಿ ಆ್ಯಕ್ಚುಲಿ ಈ ಥರ ಇರಲಿಲ್ಲ. ನಾವು ರೊಟ್ಟಿ ಮಾಡ್ತೇವಲ್ಲ, ಆ ಕಲ್ಲಲ್ಲಿ ಮಾಡ್ತಿದ್ವಿ. ಈಗ ಮಾಡ ಚೆನ್ನಾಗಾಗ್ತದೆ. ಮತ್ತು ಎಕ್ಸೆಟ್ರಾ ಎಂತ ಹಾಕ್ಲಿಕ್ಕಿಲ್ಲ. ಓನ್ಲಿ ಇದು ಒಂದು ಉಪ್ಪು ಮತ್ತು ರೈಸ್ ಹಾಕಿ ಕರೆದಿಡುದು ಅಷ್ಟೇ. ಸಿಂಪಲ್, ಇದು ಸಿಂಪಲ್ ರೆಸಿಪಿ. ಆದರೆ ಎದ್ದೆಲ್ಲದಿದ್ರೆ ಉಂಟಲ್ಲ, ದೊಡ್ಡ ಪ್ರಾಬ್ಲಮ್ ಆಗುದಿಲ್ಲ ಮತ್ತೆ. ಓಕೆ, ಈಗ ರೆಡಿ ಮಾಡುವ, ಬನ್ನಿ. ಬಂದು ನಮ್ಮ ದನಿಗಳು. ಆಯ್ ಚೋಟ ನೋಡಿ, ಇಷ್ಟೇ. ಇದಕ್ಕೆ ಈಗ ಲಿಡ್ ಇಟ್ಟರೆ ಆಯ್ತು. ನೋಡಿ ನಮ್ಮ ಎಂತ ಇದಕ್ಕೆ ಮನಿ ಪ್ಲ್ಯಾಂಟ್ ಎಷ್ಟು ಚೆನ್ನಾಗಿ ಉಂಟು. ಜಸ್ಟ್ ಇದರಲ್ಲಿ ಯಾವ ಒಂದು ಅಲ್ಲಿ ಬಿದ್ದಿತ್ತು, ಅದನ್ನು ಹೆಕ್ಕೊಂಡು ಬಂದು ಇದರಲ್ಲಿ ಹಾಕಿ ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣ್ತದೆ ಅಲ್ವಾ. ನೋಡ ಇಲ್ಲಿ ಎಷ್ಟು ಟೈಮ್ ಬರ್ತದೆ ಅಂತ ನೋಡ. ಸ್ವಲ್ಪ ಇದಕ್ಕೆ ಆಯಿಲ್ ಹಾಕಬೇಕಾಯ್ತಾ, ನನಗೆ ಗೊತ್ತಿರಲಿಲ್ಲ. ಎಂತ ಹೇಳ್ತಿದ್ದೆ, ಈ ನಾನ್ ವೆಜ್ ಎಲ್ಲ ಕುಕ್ಕಿಂಗ್ ಮಾಡ್ತೇನೆ, ಅದು ಜಾಲಿ ಆಗ್ತದೆ ಕುಕ್ಕಿಂಗ್ ಮಾಡಲಿಕ್ಕೆ. ಆದರೆ ಇದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಮಾಡಲಿಕ್ಕೆ ಉಂಟಲ್ಲ, ಉದಾಸೀನ. ನಾನು ತುಂಬ ಉದಾಸೀನ. ನಾನು ಯಾವಾಗಲೂ ಎಸ್ಕೇಪ್ ಆಗೋದು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಮಾಡೋಕ್ಕೆ. ಏನಾದರೂ ಬೇರೆ ಔಟ್ಸೈಡ್ ಕೆಲಸ ಏನಾದರೂ ಮಾಡ್ತಾ ಇರ್ತೀವಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಒಂಥರ ಉದಾಸೀನ, ನೆನ್ಕೊಳ್ತಾ ಇರಬೇಕು. ಇದು ಮಾಡ್ತಾ ಇರ್ಬೋದು ಅದಲ್ಲ. ಮತ್ತೆ ನಿಮ್ದೆಲ್ಲ ಬ್ರೇಕ್ಫಾಸ್ಟ್ ಆಯ್ತಾ? ನಂದಾಗ್ತಾ ಉಂಟು. ಚಹಾ ಇರ್ಬೇಕಲ್ಲ, ಚಹಾ ಇರಬೇಕು. ಮತ್ತೆ ಈಗ ಸ್ವಲ್ಪ ಹೊತ್ತಾಗಲಿ. ನಾನು ನಿಮಗೆ ನಂದಲ್ಲ, ನನ್ನ ಅತ್ತೆ ಕೃಷಿ ತೋರಿಸ್ತೇನೆ. ಅವರು ಕೃಷಿ ಮಾಡಿದ್ದಾರೆ, ಕೃಷಿ ತೋರಿಸ್ತೇನೆ. ನೋಡಿ, ಈಗ ಒಂದು ರೌಂಡ್ ಚೆರಿ ಟೊಮೆಟೊ ಎಲ್ಲ ತೆಗೆದಾಗಿದೆ. ಈಗ ಸೆಕೆಂಡ್ ರೌಂಡ್ ಆಗ್ತಾ ಉಂಟು. ಅದು ಒಂದೇ ಇತ್ತಲ್ಲ, ಈಗ ಎರಡೆರಡು ಉಂಟು. ಆ್ಯಕ್ಚುಲಿ ಇದರ ಲೈಫ್ ಮುಗಿತಾ ಬಂತು. ಇನ್ನೊಂದುಂಟಲ್ಲಿ ಅದು ಬಿದ್ದಿದೆ. ಅಯ್ಯೋ, ಯಾಕೆ ಬಿದ್ದದ್ದು ಗೊತ್ತಿಲ್ಲ. ಇರಲಿ.
ಇದಕ್ಕೆ ಇದು ಬಂದಿದೆ, ಇವರು ಸೆಗಣಿ ಹಾಕಿದಾರ ಅಂತ ಅರಿಪ ಚೆನ್ನ ಪಿಜಿನ್ ನೋಡಿ, ಇಲ್ಲಿ ಇರುವೆ ಬಂದಿದೆ, ಇರುವೆ. ಮತ್ತು ಇದು ನಮ್ಮದು ವಾಟರ್ ಮೆಲನ್ ಉಂಟಲ್ಲ ಅದರದ್ದು, ಅದು ಬಟ್ ಹೋಗಿದೆ, ಅದು ಆಗೋದಿಲ್ವೋ ಅಂತ ಕಾಣ್ತದೆ. ಇದು ಅಲಸಂಡೆದು ಗಿಡ. ಇದು ಶುಂಠಿ. ಇಷ್ಟು ಅಷ್ಟೇ, ಸ್ವಲ್ಪನೇ, ಜಾಸ್ತಿ ಇಲ್ಲ. ಇಷ್ಟು ಅಲ್ಲ, ಇಷ್ಟೇ ನೋಡ. ನಮ್ಮ ಕಪ್ಪ ರೊಟ್ಟಿ, ನಮ್ಮ ಕರೆಂಚಿದೆ ಮತ್ತು ನಾನು ಯಾಕೆ ಗೊತ್ತುಂಟ ಇಷ್ಟ ಇಲ್ಲ ಅಂತ ಹೇಳೋದು, ಬೇರೆ ಕೆಲಸಕ್ಕೆ ಹೋಗ್ಲಿಕ್ಕೇನೆ ಆಗಲ್ಲ, ಇದ್ರ ಜೊತೆನೇ ಇರಬೇಕು. ನೋಡಿ ಕರೆಂಚಿದೆ. ಫಸ್ಟ್ ಇದು ಡಮಾರ ಆಯಿತು, ಸೆಕೆಂಡ್ ಇದು ಡಮಾರ ಆಯಿತು. ನಾವು ಎಲ್ಲಿ ಹೋಗೋದು ಬೇಡ, ಇಲ್ಲೇ ನಿಲ್ಲ. ನೋಡಿ ಇಲ್ಲೆಲ್ಲ ಫುಲ್ಲು ಬಲ್ಲೆ ಬಂದಿದೆ ನೋಡಿ. ಇದು ಮ್ಯಾಂಗೋ, ಇದು ಒಂಥರ ಗ್ರೋಯಿಂಗ್ ವೆಲ್, ಒಳ್ಳೇದಾಗ್ತಾ ಉಂಟಿದು, ಚೆನ್ನಾಗಿ ಉಂಟಲ್ಲ. ಇದೇನೋ ಹೆಸರು ಗೊತ್ತಿಲ್ಲ ನನಗೆ, ಮ್ಯಾಂಗೋ. ಇದು ರಂಬುಟನ್, ಇದು ದೊಡ್ಡದಾಗ್ತಾ ಬರ್ತಾ ಉಂಟು. ಆದರೆ ಇದಕ್ಕೆ ಇದು ಸ್ಟ್ರೆಂತ್ ಸಾಕಾಗಲ್ಲ ಅಂತ ಕಾಣ್ತದೆ, ಗೊತ್ತಿಲ್ಲ ಎಂತಂತ. ಐ ಡೋಂಟ್ ನೋ, ನೋಡ ಗೊತ್ತಾಗ್ಬೋದು. ಇದೊಂದು ನನ್ನ ಅತ್ತೆಯ ಹೊಸ ಗಿಡ, ಹೂವಾಗಿದೆ ಮಾರೆ ನೋಡಿ. ಜಾಜಿ ಮಲ್ಲಿಗೆ, ಇದು ಜಾಜಿ ಮಲ್ಲಿಗೆ ಈಗ ಒಳ್ಳೇದಾಗ್ತಾ ಉಂಟು. ಫಸ್ಟಿಗೆ ಉಂಟಲ್ಲ, ಬಿಸಿಲೆಲ್ಲ ಇರುವಾಗ ಉಂಟಲ್ಲ ಒಳ್ಳೇದಾಗ್ತಿರ್ಲಿಲ್ಲ. ಅದಕ್ಕೆ ಏನಾದರೂ ಐಡಿಯಾ ಏನಾದರೂ ಇದ್ದರೆ ನನಗೆ ಕೊಡಿ ಆಯಿತಾ. ಇದು ಗೊತ್ತಿಲ್ಲ ನನಗೆ ಹೇಗೆ ಗ್ರೋ ಮಾಡೋದು ಅಂತ. ಈಗ ಉಂಟು ಅಷ್ಟೇ. ಮತ್ತು ಅಲ್ಲಿ ಮ್ಯಾಂಗೋ, ಜಾಕ್ ಫ್ರೂಟ್ ಗಿಡಗಳೆಲ್ಲ ಉಂಟು. ಇನ್ನೊಂದು ಸಲ ತೋರಿಸ್ತೇನೆ. ಈಗ ಅಲ್ಲಿ ಹೋಗಿ ಕರಿಂಚ್ತದೆ, ನನ್ನ ಬ್ರೇಕ್ಫಾಸ್ಟ್ ಕರಿಂಚಿದೆ. ಓಕೆ ನೋಡಿ, ಫುಲ್ಲು ಮಳೆ ಬರ್ತಾ ಉಂಟು. ಮಳೆ ಜೊತೆಗೆ ಈ ಜನ ಚಟ. ಓಕೆ ಫ್ರೆಂಡ್ಸ್, ಚೋಟ ದಾದ ತಿನ್ಪುನು ತೊಲ ದಾದ ತಿನ್ಪುನ ಚೋಟ. ನಮ್ಮದು ಅದು ಅಯ್ಯೋ ಇದಾಗಲಿಲ್ಲ. ಓಕೆ ಫ್ರೆಂಡ್ಸ್, ಇನ್ನು ನಾನು ಹೊರಡ್ತೇನೆ, ಮತ್ತೆ ಸಿಗ್ತೇನೆ ನಿಮಗೆ ಸಂಜೆ ಸಿಗ್ತೇನೆ. ಓಕೆ, ಹೊರಡ್ತೇನೆ. ಓಕೆ ರೆಡಿ ಅದೇ. ಕೊಡೆ ಇಲ್ಲುಂಟು, ಈಗ ಕೊಡೆದ್ದು ಪ್ರಾಬ್ಲಮ್, ಸಮಸ್ಯೆ ಎದುರಾಗಿದೆ. ಕೊಡೆ ಇಲ್ಲ. ಉಂಟು ಕೊಡೆ, ಫಸ್ಟ್ ಟೈಮ್ ಕೊಡೆ. ಮಳೆ ಬಂದರು. ಬಾಯ್ ಚೋಟ ಬಾಯ್. ಎಷ್ಟು ಮಳೆ ಬಂದರೂ ನಾನು ಕೊಡೆ ಅಂತೂ ಹಿಡ್ಕೊಳ್ತಿರ್ಲಿಲ್ಲ. ಈಗ ಕೊಡೆ ಹಿಡ್ಕೊಳ್ತಿದ್ದಾರೆ ಫಸ್ಟ್ ಟೈಮ್. ಈಗ ನೆಗರ್ತಾರೆ ಅಲ್ಲಿ ಕೊಡೆ ಹಿಡ್ಕೊಂಡು ಬಂದೆಲ್ಲದಕ್ಕೆ. ಓಕೆ ಬಾಯ್. ಇನ್ನು ನಾನು ನೈಟ್ ಸಿಗ್ತೇನೆ, ಎಲ್ಲ ಮಧ್ಯಾಹ್ನ ಸಿಗ್ತೇನೆ, ನೋಡ್ತೇನೆ ಯಾವಾಗ ಪುರ್ಸೊತ್ತಾಗ್ತದೆ. ಅಯ್ಯಯ್ಯೋ, ಇಲ್ಲಿಂದ ಹೋದರೆ ಕೆಸರು ನೀರು ಬಿತ್ತ ಅಂತ. ಓಕೆ, ನೀರು ಕ್ಲೀನ್ ಮಾಡಿ ಮತ್ತೆ ಸಿಗ್ತೇನೆ. ಬಾಯಿ ಮೇ ಬರಿಯರತ್ತು ಕೊಡ್ತಾಂಡು. ಓಕೆ ಓಕೆ, ಇನ್ನೊಂದು ಗೇಟಿಂದ ಬಂದೆ. ಓಕೆ, ನಾನು ಮತ್ತೆ ಸಿಗ್ತೇನೆ, ಸಂಜೆ ಸಿಗ್ತೇನೆ. ಬಾಯ್. ಓಕೆ ಫ್ರೆಂಡ್ಸ್, ಎಂತ ಮಾಡೋದು ಈಗ? ಓಕೆ
ಪೆಲಕ್ಕಾಯಿ ಉಂಟು, ಪೆಲಕ್ಕಾಯಿ ಕೊಟ್ಟಿದ್ದೆ. ಜಾಕ್ ಫ್ರೂಟ್ ಇದು ಕಟ್ ಮಾಡಬೇಕು. ಜಾಕ್ ಫ್ರೂಟ್ ಕಟ್ ಮಾಡೋಣ ಅಂತ ಕೇಳೋಣ ಅಂತ ನೋಡಿ. ಎಂತ ಹೇಳ್ತಾರೆ, ಕೊಡಿ ಎಲ್ಲ ಹೇಳ್ತಾರಲ್ಲ, ಸೇರಿದ್ದು ಕೊಡಿ, ಅದರದ್ದೆಲ್ಲ ಇದು ಒಂದು ಸಾರು ಥರ. ನನಗೆ ಇದು ರೆಸಿಪಿ ತೋರಿಸ್ತೇನೆ. ನನಗೆ ಮಾಡಲಿಕ್ಕೆ ಬರಲ್ಲ, ಅತ್ತೆ ಮಾಡ್ತಾರಲ್ಲ ಆಗ ತೋರಿಸ್ತೇನೆ. ಮತ್ತು ಆ್ಯಸ್ ಯೂಶ್ವಲ್ ನಿಮಗೆ ಗೊತ್ತುಂಟು, ಸ್ವಲ್ಪ ನಾನ್ ವೆಜ್ ಸೈಡಿಗೆ ಇದ್ದರೆ ಚೆನ್ನಾಗಿರ್ತದಲ್ಲ, ಹಾಗೆ ಬೇರೆ ಎಂತಿಲ್ಲ. ಮತ್ತೆ ಸಿಗ್ತೇನೆ ನಾನು, ಈಗಲೇ ಸಿಗ್ತೇನೆ ನಾನು. ನೋಡಿ ಇದು ನಮ್ಮದು, ಇದು ಬೇಡ, ಇದು ನಮ್ಮದು ಮನಿ ಪ್ಲ್ಯಾಂಟ್ಸ್ ಮತ್ತು ಇದೆಲ್ಲ ನೋಡಿ, ಇದು ಗ್ರೋ ಆಗಿದೆ. ಇದು ನೋಡಬೇಕು, ಇದು ಬೇರು ಬಂದರೆ ಗ್ರೋ ಆಗ್ತದೆ. ಮತ್ತು ಇದು ಒಳ್ಳೆಯದಾಗಿದೆ, ಬೇರು ಬಂದಿದೆ, ಚೆನ್ನಾಗಿ ಬಂದಿದೆ ಅಲ್ಲ. ಇದಕ್ಕೆ ಕೊಕೊಪೀಟ್ ಆ ಥರ ಹಾಕಿದ್ರು ಬರ್ಬೋದು. ಇದು ಕೂಡ ಸ್ವಲ್ಪ ಡ್ರೈ ಉಂಟಾ ಅಂತ. ಓಕೆ, ನಾವು ಈಗ ಗುಜ್ಜೆ ಕಟ್ ಮಾಡುವ. ಓಕೆ ಫ್ರೆಂಡ್ಸ್, ಈಗ ನಾವು ಇಲ್ಲಿ ಜಾಕ್ ಫ್ರೂಟ್ ಉಂಟು, ಅದನ್ನು ಕಟ್ ಮಾಡುವ ವಿಧಾನಗಳು ನನಗೆ ಕೂಡ ಗೊತ್ತಿಲ್ಲ. ನಾನು ಒಂದು ಟ್ರಯಲ್ ಅಷ್ಟೇ ಮಾಡಿ. ಅಕ್ಕಿಗೆ ಎಣ್ಣೆ ಹಾಕಿಕೊಳ್ಳಬೇಕು. ಕಟ್ ಮಾಡೋಣ. ನೋಡಿ ಹೀಗೆ ಕಟ್ ಮಾಡಬೇಕು. ಏರವ ದಪ್ಪುನ ಅವದಲ್ಲ ಪೂಜೆ ಕಟ್ಟನ್ಪ ಆತು ಬುಚ್ಚಿ ಯಾರಂದು ಅಡ್ಡಿ ಅನ್ಪುನಾಂಡ ಹಾಲು ಅಂಟು ತೆಗೆಯೋ ವಿಧಾನ. ಗ್ಯಾಸಿಗೆ ಇಡಿಬೇಕು, ಅಂಟನ್ನು ತೆಗಿಬೇಕು. ಅದ ಹಾಂ ನೋಡಿ ಹೋಯ್ತು, ಕ್ಲೀನ್ ಫುಲ್ಲು. ಆ ಸೈಡ್ದ ಅಪ್ಪ ಪೋಂಡ super perfect. ನೋಡಿ ನಮ್ಮ ದನಿ, ನಮ್ಮ ಚೋಟ ಹಾಯ್, ಹಲೋ ಬೆಚ್ಚ ಈಗ ಗೂಡಿಗೆ ಹಾಕಿದಾನಲ್ಲ. ಬಲಕೈ ಬೋಡ ತಿಕ್ಕು ಜನ ಅಲ್ಲೇ 2 days ಈ ರಿಜ್ಜಂಡ್ ಅಂದ ನೆನಪಾಂಡ ಏತ ನೆನಪಾಂಡ್ ಇಜ್ಜಿ ಫ್ರೆಂಡ್ಸ್ ಇಲ್ಲ ಫ್ರೆಂಡ್ಸ್, ಎಂತ ಗೊತ್ತುಂಟಾ, ನನ್ನದು ಸ್ವಲ್ಪ ಕೂಡ ನೆನಪಾಗಲಿಲ್ಲ ಇವರಿಗೆ. ನನಗೆ ಗೊತ್ತುಂಟು ಇವರುಂಟಲ್ಲ, ಹಲೋ ಕಾಲ್ ಮಾಡೋದು, ಹಲೋ ಅನ್ಸಂಡ್ 2 ದಿವಸ ಕಾಲ್ ಮಾಡ್ತಾರೆ. ಹಲೋ ಬಿಸಿಯಾ? ಸ್ವಲ್ಪ
ಹೌದಾ, ಆಯ್ತು ಇಡ್ತೇನೆ. ಆಯ್ತು ಅಷ್ಟೇ. ಮಧ್ಯಾಹ್ನ ಕಾಲ್ ಮಾಡ್ತಾರೆ. ಹಲೋ ಒಂದ್ಸಂಡ ಆಂಡ್ ಇರ್ನಾಂಡ ಆಂಡ್ ಹೌದು ಇಪ್ಪೆ ಅಷ್ಟೇ ಅಷ್ಟೇ. ಅಷ್ಟೇ. 3 ವರ್ಷ ಆಯ್ತಲ್ಲ, ಇನ್ನೆಂತಕ್ಕೆ. ಇದೆ ಈ ಮುಖನೇ. ಹೌದು. ಹೋಗಿ ಊಟ ರೆಡಿ ಅಂತ ಸ್ಪೆಷಲ್ ಗಂಡನಿಗೆ ರೆಡಿ ಮಾಡಬೇಕು. ಇಲ್ಲದಿದ್ರೆ ಊಟನೇ ಮಾಡೋದಿಲ್ಲ ನಾನು ರೆಡಿ ಮಾಡದಿದ್ರೆ. ನನಗೆ ಬೊಲ್ಲಂಜೀರಿ ಫ್ರೈ, ನಿಮಗೆ ಇದು ಎಂತ ಎಲ್ಲ ಸೊಪ್ಪಿನ ಕೊಡಿ ಉಂಟಲ್ಲ, ಸೊಪ್ಪಿದ್ದು ಕೊಡಿ ಎಂತದ ಗೊತ್ತಿಲ್ಲ ನನಗೆ. ಸೇರದ್ದು ಕೊಡಿ, ಕೋಕಂ ಸೇರದ್ದು ಕೊಡಿ, ಕೋಕಂ ಅದೆಲ್ಲ ಅದರದ್ದು ಸಾರು ನಿಮಗೆ. ಓಕೆ ಫ್ರೆಂಡ್ಸ್, ನಮ್ಮದು ಮೀನು ಫ್ರೈ ಆಗ್ತಾ ಉಂಟು, ಬಲ್ಲೆಂಜೀರು. ಓಕೆ ಫ್ರೆಂಡ್ಸ್, ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್. ನಿಮಗೆ ಈ ವಿಡಿಯೋ ಅಂದರೆ ಜಾಸ್ತಿ ಏನಿರಲಿಲ್ಲ ಈ ವಿಡಿಯೋದಲ್ಲಿ, ಏನೋ, ಬಟ್ ಆದರೂ ಒಂದು ಇಷ್ಟ ಆದರೆ, ಎಲ್ಲಾದರೂ ಇಷ್ಟ ಆದರೆ ಈ ವ್ಲಾಗ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ತುಂಬ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 1K ರೀಚ್ ಆಗಬೇಕು. ನಿಮ್ಮ ಸಪೋರ್ಟಿಂದ ರೀಚ್ ಆಗಲಿಕ್ಕೆ ಸಾಧ್ಯ. ಸೊ ಸಪೋರ್ಟ್ ಮಾಡಿ, ಬೇಗ 1K ರೀಚ್ ಆಗುವ. ಓಕೆ, ಗುಡ್ ನೈಟ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಗುಡ್ ನೈಟ್, ಬಾಯ್.